ಮಾಮ, ನಾನು ಆ ಕಡೆ ಹೋಗ್ತಾ ಇದ್ದೆ. ಮಾವನ ಬಸ್ ಸ್ಟ್ಯಾಂಡ್ ವರೆಗೂ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ನಡೀರಿ ಹೋಗೋಣ. ನೀವೇನ ಏನ್ರಿ ಮನುಷ್ಯಾಗ ಇವೊಂದು ಹೆಣ್ಣಿನ ಹುಚ್ಚನ್ ತಗೋಬಾರ್ದು ನೋಡ್ರಿ. ಯಾಕಪ್ಪ ಅಂದ್ರ ಮನುಷ್ಯಾಗ ಹೆಣ್ಣಿನ ಹುಚ್ಚು ತಗೊಂಡ ಅಂದ್ರ ಅವನು ಬಣ್ಣನ ಕೆಡ್ತೈತಿ ಅಂತೀನ್ರಿ. ಯಾಕಂದ್ರ ಈ ಜಾನಕಿ ಅನ್ನೋ ಹುಡುಗಿ ನಮ್ಗ ಭೇಟಿ ಆಗೋದಕ್ಕಿಂತ ಮುಂಚೆ ಹಿಂಗ ನೋಡ್ರಿ ನಮ್ ಗಂಡು ಬಾಳೆವು ಅವನವನ ಕೆಟ್ಟ ಬಿಸಿಲಾಗ ಸುಟ್ಟು ಮುಖ ಮಾಡ್ಕೊಂಡು ಗಟ್ಟಿ ನಿಲ್ಬೇಕು ಆ ದೇವ ದರ್ಶನಕ್ಕಾಗಿ. ಮೊದಲಿನಂದ ಯಾವ ಚಿಂತೆ ಇಲ್ಲದಾಗ ಕಂಟ ಮಟ್ಟ ಕ್ವಾಟ್ರ್ ಕುಡ್ದು ಕಂಟ್ರೋಲ್ ತಪ್ಪಿ ಗಾಡಿ ನಡೆಸಿದ್ವಿ. 6 ತಾಸಿ ಮುಟ್ಟ ಊರನ್ನ 3 ತಾಸಿ ಮುಟ್ಟಿವ್ರಿ. ಇನ್ನುಳಿದು 3 ತಾಸಿನಾಗ ಆರಾಮಾಗಿ ಮಲಗಿ ನಿದ್ದೆ ಹೊಡೆದು ಮುಂಜಾನೆದ್ದು ಮಡಿಯಾಗಿ ಮನೆಗೆ ಬರ್ತೀವಿ. ನೋಡ್ರಿ ಅವನವನ ಆ ಜಾಣಿಕೆ ಗುಮ್ಮನ್ಯಾಗ ಸದ್ದಮ್ಮನ ಗ್ಯಾಡಿನಾಗ ಸುಟ್ಟ ಇಲ್ಲದಂಗ ಆಗ್ಬಿಟ್ಟಿವ್ರಿ. ಏನ್ ಗುಂಗು ಪಂಗು ಅಂತೆ ಮತ್ಯಾವ ಗುಂಗು ತಗಂತೀರಿ ಅಪ್ಪ ನಿನಗ? ಅದ ಗುಂಗಿನಾಗ ಗಾಡಿ ಹೊಡ್ಯಾಕ ಹೋಗಿ ಎಲ್ಲಾರ ಹಳ್ಳಕ್ಕಾಕಿ ಎಕ್ಸಿಡೆಂಟ್ ಮಾಡಿಗ್ಲಿ ಅಪ್ಪ. ಹುಷಾರು ಎಗ್ಗು ಬಾ. ಏನ್ ಹೇಳಲಿ ಆ ಗುಂಗು? ನೋಡು ದೋಸ್ತ, ಮೊದಲಿಂದಲೂ ನಾನು ನೀನು ಲಂಗೋಟಿ ಗೆಳೆಯರಂತ ನಿನ್ ಮುಂದೆ ಹೇಳ್ತೀನಿ. ಇತ್ತಿತ್ತ ನನ್ನ ತಲೆನೇ ಸುತ್ತುವುದಿಲ್ಲ ಲೇ. ಮೊನ್ನೆ ಅದ ಗುಂಗಿನಾಗ ರೈಚೂರು ತಗೊಂಡೋಗ್ರ ಹಳ್ಳಿ ಲೋಡ್ ಗಾಡಿಯನ್ನ ಕಾಕರಗಲ್ಲಿ ಒಯ್ದು ನಮ್ಮ ದೋಸ್ತವನ್ನ ನಾಗೇನ ಮನೆ ಮುಂದೆ ನಿಂದಿರಿಸಿನ್ಲೇ. ಅದ ಗುಂಗಿನಾಗ ಕಾಕರಗಲ್ಲಿ ನಿಂದಿರಿಸಿನಿ. ನಮ್ಮ ಅಡ್ಡಾಡಿ ಕ್ಲೀನರ ಕಾಕ್ರಗಟ್ಟು ರೈಚೂರು ಅಂತ ಹೋದ್ರಬೇಕ. ನಮ್ಮ ಅಡ್ಡಾಡಿ ಕ್ಲೀನರ ಈ ಮಟ್ಟ ಬಂದ್ ನಿಂತೈತೆ ಅಂದ ಮ್ಯಾಗ ಜಟ್ಟರ ಮೆಟ್ಟಿಗೆ ಕಟ್ಟಿರ್ಬೇಕಲ್ಲ ಈಶ ನಮ್ಮ ತಲಿ. ಲೇ ಅಂಕುವ, ಬರೀ ನಿನ್ ತಲೆ ಕೆಟ್ಟದ್ದು ಅಷ್ಟೇ ಹೇಳ್ತಲ್ಲೇ ಅಪ್ಪ. ನಮ್ಮ ತಲೆ ಕೆಟ್ಟದಿಷ್ಟು ಕೇಳು. ನಿಂದು ಕೆಟ್ಟೈತೇನಪ್ಪ? ಯಾಕೆ ನಿಂದು ಕೆಟ್ಟೈತಿ? ಯಾರ್ ಕೆಟ್ಟೈತಪ್ಪ? ಏನಂತ ಹೇಳಪ್ಪ ಡ್ರೈವರ? ನಿನ್ನಂಗ ನಮಗೂ ಒಂದು ಗುಂಗು ಅಂತ ಹಿಡ್ಕೊಂಡೈತಿ. ಈಗ ಗುಂಗಚ್ಚೈತಲ್ಲ ನಿಮ್ಮನ್ನ ಅಡ್ಡಾಡಿ. ಲೇ ಅಕ್ಕಿಂದ ಅದ ಗುಂಗಿನಾಗ ಪ್ಯಾಂಟಿನ ಅರಿವಿ ಕತ್ತರಿಸಿ ಶರ್ಟ್ ಹೊಲ್ದಿನಿ, ಶರ್ಟ್ ಅರಿವಿ ಕತ್ತರಿಸಿ ಜಂಪರ್ ಹೊಲ್ದಿನಿ. ಈ ಮಟ್ಟಕ್ಕೆ ಬಂದು ನಿಂತೈತಿ ನೋಡ ನಮ್ಮ ತಲೆ ಅಂದಾಗ ಅಯ್ಯಯ್ಯ ನನಗಿಂತ ಹೆಚ್ಚು ಕಟ್ಟೈತೆ ಹುಡುಗ ನಿಂತಲಿ. ಹಿಂಗ್ಯಾಕೆ ಕೆಡ್ಸ್ಕೊಂಡೆ? ಅದಂತ ನೀ ಏನ್ ಮಾಡ್ತಿ? ಸರಿ, ನಾವ್ ಅರ್ಜೆಂಟ್ ಅರ್ಬಿ ಕೊಟ್ಟು ಬರೋದೈತಿ, ಆಮೇಲೆ ಬೆಟ್ಟದಾಗ ಮಾತಾಡೋದು. ಸರಿಯಪ್ಪ, ನೀನಾ ನೀನ್ ಮನಿತನ ಕೊಡ ಕೊಟ್ಟಿ ಅಂದ್ರ ನಿನ್ನ ಕೈಯಾಗಿರ ಜಂಪರ್ ಹೌದಾ? ಏನ್ ತೋತಾಪುರಿ ಕಟ್ಟಿಟ್ಟು ಹೋಗದಲ್ಲಿ ಯಾರದಲ್ಲಿ? ತೋತಾಪುರಿ ಅಲ್ಲಲ್ಲಿ ನಿಮ್ಮ ಪಾನಿಪುರಿ. ಅದು ಕಾಶ್ಮೀರಿ ಆಪಲ್ ಕಟ್ಟಿಟ್ಟು ಹೊಂದಿರ್ತಕ್ಕಂತ ಆ ಒಲಿಗೆ ನೋಡಲಿ ಇಷ್ಟರ ಮೇಲೆ ತಿಳ್ಕೊಂಡು ಯಾರ್ದು ಅಂತ. ಅಡ್ನಾಡಿ ಪಾನಿಪುರಿ ಬೇಲ್ಪುರಿ ಆದಂಗ ಅಲ್ಲಿ ಹಿಂದೆ ಇದಕ್ಕ. ಲೇ ನಿಮ್ಮ ತೋತಾಪುರಿ ನೀನಿಲ್ಲಲೇ ನಿಮ್ಮ ತೋತಾಪುರಿ ನನ್ನ ಮಗನ. ಅದು ಒಲಿಗೆ ಹಿಂಗಾಗೈತಂದ ಮೇಲೆ ಎಷ್ಟ್ರ ಮೇಲೆ ತಿಳ್ಕೊ ಯಾರ್ದು ಅಂತ. ನೀನ ಹೇಳ್ಬೇಕಲ್ಲ, ನಾನು ಡ್ರೈವರ್, ನಾನು ಹೆಂಗ್ ಹೇಳ್ಬೇಕಲ್ಲ? ನಾನು ಹೇಳ್ಬೇಕಂದ್ರೆ ಕೇಳು. ಅದು ಕುಮಾರಿ ಮಿಸ್ ಜಾನಕಿ ಅವರದ್ದಲೇ. ಈಶ ಯಾಕಲೇ ಕಾಶ? ನಮ್ಮ ನಮ್ ನಮ್ ನಮ್ಮ ಜಾನಕಿ ನಮ್ಮ ಜಾನಕಿ ನಿನ್ನ ಹತ್ರ ಬರುವಲ್ಲ ಕಾಯ್ತಾಳ. ಅಲ್ಲರೇ ಈ ಅಲ್ಕ ನನ್ನ ಮಗನ
ಈ ಊರ ಮತ್ತಾರು ಸಿಗ್ಲಿಲ್ಲ ಟೈಲರ ನೀನ ಸಿಕ್ಕಿ ಆ ನಾನು ಸಿಕ್ಕಿನಿ ಮತ್ತೆ ಈ ಊರಾಗ ಹೆಸರಾದ ಟೇಲರ್ ನನ್ನಂತ ಬಿಟ್ಟು ಮತ್ತಾರ ಹತ್ರ ಹೊರಸ್ತಾಳಲ್ಲಿ ಜಾನಕಿ ಅಲ್ಲದ ನಮ್ಮ ಪರ್ಮನೆಂಟ್ ಗಿರಾಕಿ. ಲೇ ಅಲ್ಕ ನನ್ನ ಮಗನ ಇವತ್ತಿಗೆ ನಂದು ನಿಂದು ದೋಸ್ತಿ ಕೇಳ್ತೀನಿ ನೋಡಿ. ಎಲ್ಲ ಏನು ಹೊಂಟಿದ್ದ ಮೇಲೆ ನಿನಗೇನಾಯ್ತು ಆಗದೇನು ಮಾಡ್ತದಲೇ ಲೇ ಜಾನಕಿ ಅಂದ್ರೆ ಯಾರಂತ ತಿಳಿದಲ್ಲೇ ನಿಮ್ಮ ದಡ್ಡ ಮುಂದೆ ಕೂತವ್ರು ಹೇಳ್ತಾರ ಜಾನಕಿ ಅಂದ್ರೆ ದುದಿನಿಂದ ನಮ್ಮ ನಿರ್ದೇಶಕರು ತಂದಿರ್ತಕ್ಕಂತ ಒಳ್ಳೆ ಫಿಗರ್ ಹೆಣ್ಣು ಮಗಳು ಅಂತ. ಫಿಗರ್ ಅಂತ ಮೊದ್ಲಾಗ ಗೊತ್ತೈತಿಲಿ ಫಿಗರ್ ಅಂತ ಮೊದ್ಲಾಗ ಗೊತ್ತಾಗಿ ಅವ್ರು ಬಂದಾಗ ನಾನು ಹೋಗಿ ನೋಡಿ ಮುಟ್ಟಿಲ್ಲ ಅವನ ಲೇ ಲೇ ಜಾನಕಿ ನಮ್ ಪರ್ಮಿಟ್ ಗಿರಕಿ ಅಂತ ಹೇಳ್ತೀಯಲ್ಲ ನೀನ್ ಯಾವ ಪರ್ಮಿಟ್ ತೆಗಿಸಿಯಪ್ಪ? ಯಾಕಲೇ ಡ್ರೈವರ ಜಾನಕಿ ಅಂದ್ಕೊಂಡೆ ಮುಖ ಒಂದು ರಮಾನಿ ಮಗನ ಕೇರ್ ಸ್ಕೂಲ್ ಗಡ್ರ ಮಾಡಿದಂಗ ಮಾಡಿದ್ದಲ್ಲಿ ಮಾರಿಯಮ್ಮ ಅದು. ಅಕ್ಕಿಗೆ ನಿನಗೆ ಏನ್ ಸಂಬಂಧ ಐತಿಲಿ? ಸಂಬಂಧ ಅಂತಿಂತ ಸಂಬಂಧ ಅಲ್ಲಲೇ ಪತಿಯರಂತ ಸಂಬಂಧ. ನೋಡ್ಕೊತಾ ಅತಿಯಾಗಿ ಹೇಳಿದ್ರಾಗ ಏನು ಉಳಿದಿಲ್ಲ. ನೀನ್ ನಮ್ಮ ಹುಡುಗಂತ ಹೇಳ್ತೀನಿ ಏನಿಲ್ಲ ಜಾನಕಿ ಸುದ್ದಿ ಬಿಟ್ಟು ಬಿಡು ನಮ್ ಮರ್ತು ಬಿಡಲೇ ನಿಮ್ಮೊಂದ್ ಕತ್ರಿ. ಲೇ ಡ್ರೈವರ ಇಷ್ಟೊತ್ತು ನೀನು ನನಗೇನು ಹೇಳಿಲ್ಲ ಅದ ಮಾತ್ ನಾ ನಿನಗೆ ಹೇಳ್ತೀನಿ ಬುದ್ಧಿವಂತ ಅದಂದ್ರೆ ಸುಮ್ಮನೆ ತಿಳ್ಕೊಂಡು ಸರ್ಕೊಂಬಿಡು. ಅದೆಂಗ ಸರ್ಕೊಂತಲಿ ಅವನ ಇಲ್ಲಿದ್ದ ದುದಿನಿ ತನಕ ಫ್ರಂಟ್ ಸೀಟ್ ಕುಂದರ್ಸ್ಕೊಂಡು ಪಟ್ಟು ಹೊಡೆದು ಪರ್ಮನೆಂಟ್ ಪ್ರೇಮ ಮಾಡ್ತೀನಿ ನಿನ್ನ ಮದುವೆ ಆಗ್ತೀನಿ. ಅಲ್ಲಲ್ಲಿ ನಿಮ್ಮ ಅವನು ಅಡ್ನಾಣ್ಣನ ಮಗನೇ ಯಾಕೆ ಬಿಡ್ತಲಿ ಸುಮ್ಮನೆ ಗುಳಿಗೆ ನೀನು ನಿನ್ನ ಬುದ್ಧಿ ನಮಗೆ ಗೊತ್ತಿಲ್ಲ. ಬೂದೂರು ರೋಡಿ ಕೂತು 20 ಸಲ ಸುಳ್ಳು ಹೇಳಿದ್ದೆ. ನನ್ನ ಮನೆಗೆ ಮೊನ್ನೆ ಕರ್ಕೊಂಡು ಹೋಗಿ ಮಸಾಲೆ ದೋಸೆ ತಿನ್ನಿಸಿ ನೈಸ್ ಕಾಫಿ ಕುಡಿಸಿ ಮಸಾಲೆ ಪಾನ್ ತಿನ್ನಿಸಿ ಕೈಯಾಕ ಕೊಟ್ಟು ಕಳಿಸಾಳಲಿ. ಕೈಯಾಕ ಅಂತದ್ ನಿನ್ನ ಕೈಯಾಗ ಏನು ಕೊಟ್ಟಾಳಿ? ಜಂಪರ್ ಪೀಸ್ ಅಷ್ಟಲ್ಲ ಮಗನ. ನಮ್ದು ನಿಂದು ಹೊಂದಿಕೆ ಆದ್ರೆ ಮುಂದಿನ ವರ್ಷದೊಳಗ ಮುಗಿಸ್ಕೊಂಡು ಬಿಡೋಣ ಅಂದಾಳ. ಏನು ಮುಗಿಸ್ಕೊಂಡ್ ಬಂದಾಳ? ಮದುವೆ ಲೇ ನಾಯಿ ಸಾಕು ಬುಚ್ಚು ಬಾಯಿ ಮದರ್ಕೊಲಿ ಹೋಗಿ ಸಾಯಲೇ ನಿಮ್ಮ ನಾಯಿ. ಮಗದಾಗ ಬಂದು ಸಿಕ್ಕಿದ ಉಳಿ ಆಗೋದು ಮೈ ಕೈ ನೋವ ಕಳ್ಕೊಳ್ಳಬೇಕ ನೋವ. ಬಾಗಲಕೋಟೆ ಪಟ್ಟಣದಾಗ ನಿನ್ನ ಲಗಡಿ ಬಾಗಲಕೋಟೆ ಪಟ್ಟಣದಾಗ ನಿನ್ನ ಲಗಡಿ ನನ್ನ
ಗಾಯಕರ S.R. ಜಾನಕಿ ಅನ್ನೋ. ಹೌದೌದು, ನೀ ಜಾನಕಿ ಅನ್ಬೇಡ. ಯಾಕಂದ್ರ ಇವ ನನ್ನ ಗಂಡ ಇವನ ಮನಸ್ಸಿಗೆ ತ್ರಾಸಾಗೈತಿ. ನಿಮ್ಮೋನ್ ಪಿಂಡ್ರ ನನ್ನ ಮಗನ ಯಾಕೆ ಏನಂತೈತ್ಲಿ ನಿನ್ನ ಕತ್ರಿ. ಅಲ್ಲ, ನಾ ಯಾವಾಗ ನನ್ನ ಮನೆ ಕರ್ಕೊಂಡು ಹೋಯ್ ಮಸಾಲೆ ದೋಸೆ ತಿನ್ನಿಸಿ ನೀನು ಬಾಯಾಗ ನೈಸ್ ಕಾಪಿ ಹಾಕಿ ತುರುಕಿದ್ನಿ ಅಪ್ಪ. ಅವ ಈ ಬುಮ್ಮಣ್ಯಾಗ ನಾ ಪಾನ ತಿನ್ಸಿನದು ಪಾನ ಯಾವಾಗ ಎಲ್ಲಿ ನಿಮ್ಮನೆ ದೇವರಾಣೆಗೆ ನಾನು ಹಂಗಂದಿಲ್ಲ ಜಾನಕಿ. ಇವನ ಹೆಂಕೋಬ ಹೇಳಿದ ನಿನ್ನ ಫ್ರಂಟ್ ಸೀಟ್ನಾಗ ಕುಂದಿಸ್ಕೊಂಡು ದಿದಿನಿ ತನಕ ಕರ್ಕೊಂಡು ಹೋಗಿ ಸೀರೆ ಕೊಡ್ಸೇನಂತ. ಹೌದಾ? ನಾನು ಹೇಳ್ತಾನ ಪರ್ಮನೆಂಟ್ ಪ್ರೇಮ ಮಾಡಿನಂತ. ಅದಕ್ಕೆ ನಾನು ನಂದು ಒಂದು ಇಡ್ಲಿ ಅಂತ ಬಳ್ಳೊಳ್ಳೆ ಹಂಗ ಒಂದು ಎಬ್ಸದ್ ಬಿಟ್ಟೆ. ನಿಮ್ಮಿಬ್ರಿ ಯಾಕ್ರ ಮರ್ತಿದ್ದಾಳ ಯಾರು ದುರ್ಗವ್ವ. ಏ ಯಾಕಲೆ ತಿಂಡೆ ನಮ್ಮ ಕಡೆ ಏನ್ ಸಣ್ಣ ಹುಳ ಕಡೆ ಒಳಗ ನೋಡಿ ಹೆಂಗ ಹೊಂಟ ನನ್ನ ಮಗ ಏನ ಅಲ್ರ. ನಾನಂದ್ರೆ ಯಾರ ತಿಳ್ಕೊಂಡ್ರಿ ಇನ್ನ ಹೊಸ ಹುಡುಗಿ ಇನ್ನು ನಮ್ಮದು ಹಾಗೆ ಇನ್ನೊಮ್ಮೆ ಏನಾದ್ರೂ ಜಾನಕಿ ಅಂದ್ರಿ ನಿಮ್ಮಿಬ್ರ ಗಂಟಲ್ದಾಗ ಪಾನಕ ಪಾನಕ ಇಡಬಾರ್ದು ಮಗನ. ಹಂಗ ಕೂತೀರಿ ನೋಡ್ರು ಇನ್ನ ಹೊಸ ಹುಡುಗಿ ನನ್ನಿಂದ ಏನೇನು ಆಗಿಲ್ಲ. ನನಗೂ ಅದ ಚಿಂತೆ. ಜಲ್ದಿ ಜಟಾಪಟ ಮಾಡ್ಕೊಂಡು ಮುಗಿಸ್ಕೊಂಡ್ ಬಿಡೋಣ ಅಂತ. ಅಡ್ಡಾಡಿ ಕತ್ರಿ ಹಾಕಿ ಮಾಡ್ಕೊಳ್ಳಿ ಬಿಡ್ಲಿ, ನೀನ್ ಯಾಕೆ ಚಿಂತೆ ಮಾಡ್ತಲೆ ನಿಮ್ಮ ಕತ್ರಿ. ಎಲೆ ಡ್ರೈವರ ಕೊಂದಲಿಯಪ್ಪ ನನ್ನ ಕೊಂದಿ. ಎಲ್ಲಿ ಹೋಗಿ ತೊಳ್ಕೊಳ್ಳಲಿ. ಇನ್ನು ಮದುವೆನೇ ಆಗಿಲ್ಲ ಮಗಳಂತ ಎಲ್ಲಿ ತಾನ ತೊಳ್ಕೊಳ್ಳಿ. ಏ ನಿಮ್ಮನ್ ಅಡ್ಡಾಡಿ ಈ ಜಾನಕಿ ನಾ ದತ್ತಕ್ ಮಾಡ್ಕೊಂಡ್ಬಿಡ್ಲಿ. ಏ ಜಾನಕಿ ನಿಮ್ಮ ಮೌನ ನಿಮ್ಮವನ್ ಅಡ್ಡಾಡಿ ಇವನ ಹತ್ರ ಜಂಪರ್ ಒಲಿಯಕ್ ಆಗ್ಬೇಡ. ಯಾಕಂದ್ರ ಇವನವನು ನಮ್ಮಿಬ್ಬರು ಪ್ರೇಮದಾಗ ನಡಬರ್ ಕತ್ರಿ ಆಡ್ಸಕ್ ಬರಕತ್ತಾನ. ಅವನವನ್ ಅವನ ಹತ್ರ ಹೊಲಿಸಕ ಬೇಡ. ನಮ್ಮ ಸಿದ್ಧ ಮಾವ ಇದನ್ನ 5 ಕ್ಲಾಸ್ ಹೊಲಿತಾನ. ತೋತಾಪುರಿ ಹಂಗಂದ್ರೆ ಹಿಂಗ ಬರ್ಬೇಕು ನೋಡ, ಹಂಗ ಹೊಲಿತಾನ. ಅವನ ಹತ್ರ ಒಲೆಕ್ ಹಾಕ್ರಿ 3 ತಿಂಗಳ ಮೇಲೆ ಕೊಡ್ತಾನ. ನೀವು ಅಲ್ಲಿ ತನಕ ಬಣ್ಣತ್ತ ಬೇನೆ ತಪ್ಪಲು ಸುದ್ದಿಗೆ ತಿರುಗ್ರಿ ಊರಾಗ. ನಿಮ್ಮನ್ನ ಅಡ್ಡಾಡಿ ಇಡೀ ಸುಮ್ಕೆಸಾಳಿಗೆ ಗೊತ್ತೈತಿಲ್ಲ ನಮ್ ಸಿದ್ಧ ಮಾವು ಎಂಟೆಲ್ಲ ಅಂತ. ನಾವು ನೀವು ಮಾತ್ರ ಕಲ ಬಿಟ್ಟು ಸುಮ್ಕೆಸಾಳಿಗೆ ಬಂದಿ ನಮ್ಮನೆ ಮಾತಾಡಂಗ ನೋಡ. ಡ್ರೈವರ್ ಇಷ್ಟಕ್ಕೂ ನನಗೆ ಜಂಪರ್ ಹೊಲ್ಸಕ್ ನೀ ಯಾರು? ಮಗನೇ ನೀ ಯಾರು? ಹೌದು ಹೌದು ನಾನ್ ಯಾರಂತ. ನೀ ಡ್ರೈವರ್ ಇನ್ನು ನಿನ್ನ ಬಿಡುಗಾಡಿ. ಮಗ ಜಂಪರ್ ಹೊಲ್ಸನ್ ಜಂಪರ್ ಚೊಣ್ಣದ ಲಾಡಿಗೆ ಗತಿ ಇಲ್ಲ ಇವನಿಗೆ. ಹೊಲ್ಸಲೆ ನೋಡು 3 ಸಲ ಎತ್ತ ಹಿಡಿದು ಬೆಲ್ಟ್ರೆ ಹಾಕೋ ನೀವು ಚುಚ್ಕಳ ಬೆಟ್ಟ ಹಾಕ್ತಾರೆ. ನನಗೆ ಜಂಪರ್ ಹೊಲಿಸ್ಕೊಡ್ತಾನ. ಏನೋ ಇಬ್ರು ಒಂದೇ ಊರಿನವ್ರು ನಮ್ಮ ಓಣ್ಯಾಗ ತಿರುಗ್ತಿರ್ತಾನ ಅಂತ ಹೇಳಿ ಅದು ಬಾನಿ ಇವನ ಲಾರಿಯಾಗ ಬರ ಪುಕ್ಷಟಿಲ್ಲಪ್ಪ ರೊಕ್ಕ ಕೊಟ್ಟು ಹೋಗಿನಿ. ಇಷ್ಟಕ್ಕ ಇಲ್ಲದೊಂದು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತ್ಯಾ ಅಲ್ಲ. ಮತ್ತೆ ಏನಂತ ತಿಳ್ಕೊಂಡರು. ನಾನ್ ನೋಡ್ರಿ ಇನ್ನೂ ಹೊಸ ಹುಡುಗಿ ಏನ ನಿಮ್ಮ ಮೌನ ಕೊಡದ್ 20 ರೂಪಾಯಿ ಕೊಟ್ಟು ಊರು ಮುಂದೆ ಹೇಳ್ತಲ್ಲ ನಿಮ್ಮ ಮೌನ ಅಡ್ನಾಡಿ. ವೆರಿ ನೈಸ್. ಪ್ಲೀಸ್ ಒನ್ಸ್ ಮೋರ್. ನೀನು ಬಾಳ ಸಂಪನ್ನ ತಿಳ್ಕೊಂಡ ಮಗ. ನಂದೆಲ್ಲ ಇಡ್ಲಿ ಅಂದ್ರೆ ಆಗ ಊಟ ಕಿತ್ಕೊಂಡು ಬರ್ತಾನೆ ನೀನು ಅವನು ನೀನ. ನಾ ಯಾವಾಗ ನಿನಗೆ ಮನೆಗೆ ಕರ್ಕೊಂಡು ಹೋಗಿ ಮಸಾಲ ದೋಸೆ ತಿನ್ನಿಸ್ ಕರ್ಕೊಂಡು ಬಂದಿದ್ದೆ ಅಂದ್ರೆ ಹೆಂಗಸರ್ ಕಂಡ್ರಿ ನಿಮ್ಮವನು ಕೋಡಂಗಿಗಳೇ. ಸರಿ ಬಿಡ ಹೋಗ್ತೀನ ಸರಿ. ಸಂಡ್ಯಾಗ ಬಂದಿ ಅವಾಗ ಮಾಡ್ತೀನಿ ನಿಮ್ಮಿಬ್ಬರಿಗೆ. ಏನ್ ಕೈನ ಮುರಿದು ಕೈ ಹಾಕೊಟ್ಟ ಮಗನ. ಯಾಕ ಬರ್ಲೆ ಗಸಮ ಗಸಮ ಹತ್ತಿ ಚಿಲ್ಲಿ ಬ್ಯಾಡ
ಮನ್ಸ್ಮೋರ್ ಅಂದ್ರು ಹಂಗ ಹೊಂಟೋದಲ್ಲಿ ಈಶಾ ಹೂ ಅಂತ ಮುಖಕ್ ಮಂಗಳಾರತಿ ಮಾಡಿ ಮಂಗ್ಯಾತನ ಬಿಡವಲ್ಲೆಲ್ಲೇ ಈಶಾ. ಮತ್ತೆ ನಿನಗ ಕೈಯಾಗ ಗಜಮ ಕೊಟ್ಟು ವೇದಿಕೆ ಮೇಲೆ ಸನ್ಮಾನ ಮಾಡಿ ಹೋದ್ಲೇನಪ್ಪ ಮಗನ. ಹೌದಲೇ ಶಾಣ ಲೇ ಕತ್ರಿ, ಆ ಹುಡುಗಿ ನಿಜವಾದ ಪ್ರೀತಿ ನನ್ನ ಮ್ಯಾಲ ಐತ್ಲಿ. ನಿನ್ನ ಅದ್ರ ಸುಮ್ಮನೆ ಹಂಗ ಬೈದು ನೋಡು ದೋಸ್ತ, ನೀನ್ ನಮ್ಮ ಹುಡುಗ ಅಂತ ಹೇಳ್ತೀನಿ. ಜಾನಿಕಿನ ಬಿಟ್ಟು ಬಿಡಲಿ, ಅವನವನ್ ಮತ್ತೆ ಯಾವ್ದಾದ್ರು ಲೈನ್ ಹಾಕ. ಆ ಎಣ್ಣೆಗೆ ಕುಂತೈತಿ ನನ್ನ ಕಣ್ಣು, ಅಕ್ಕಿದು ಬಿದ್ದೈತಿ ನನ್ನ ಮೇಲೆ ಪ್ರೇಮದ ಕಣ್ಣು. ಇದರ ಕಂಡು ನೀನು ಕರೆಪ್ತ ಮಠದಿಂದ ತಿಂತಿ ಮಣ್ಣು, ಇದ್ರ ಮೇಲೆ ನಿನ್ನೆಷ್ಟ. ಅಲ್ಲ ಇವ್ ಹೆಂಗಂದೋತ ನೋಡ್ರಿ ಇವ, ಇವನು ಕಣ್ಣ ಕಿಂದಾಗ ಬಿದ್ದೈತಿ ಅಂತ ನಮ್ಮ ಕಣ್ಣೇನ ಮತ್ತೆ ನೀವು ಇಲ್ಲಿ ನಾಟಕ ಸ್ಟೇಜ್ ಇಂದ ಇಟ್ಟು ಅವನು ನೋಡ್ತೀನಿ ಮಗನ. ಜಾನಕಿ ಕಣ್ಣು ನನ್ನ ಕಣ್ಣಾಗಿಟ್ಟು ನೋಡ್ತೀನಿ, ನನ್ನ ಬಳ್ಳು ನಿನ್ನ ಕಣ್ಣಾಗ ಆಡಿಸಿ ನೋಡ್ತೀನಿ. ಹೋಗ್ತೀನಿ, ಹೆಂಗ ಹೋಗ್ತೀನಿ? ಬೆಂಕಿ ಬೆಂಕಿ ಹೋಗ್ತೀನಿ. ಸರ್ ಲಾಟ್ರಿ ಬೇಡಪ್ಪ, ಬೇಡ, ಯಾವುದೂ ಬೇಡ ಸರ್. ಬಸ್ ಸ್ಟ್ಯಾಂಡ್ ಅಲ್ಲಿ ತಗೊಂಡು ಈ ಬಂಪರ್ ಲಾಟ್ರಿ ಸರ್, ಶ್ರೀಮಂತ ಆಗ್ಬಿಟ್ಟಾನ ಸರ್. ಒಂದು ಪೇಪರ್ ಆಗ್ಯಾನು. ಯಾವ ಅದೃಷ್ಟನು ಬೇಡ, ದುರದೃಷ್ಟನು ಬೇಡ. ಸರಿಯಪ್ಪ, ನಮ್ಮಂತ ದರಿದ್ರರಿಗೆಂದು ಒಲಿಯೋದಿಲ್ಲಪ್ಪ ಈ ಲಕ್ಷ್ಮಿ. ಸುಮ್ಮನೆ ನಾವು ಏಕೆ ಕಾಡ್ತೀವಿ? ಹೋಗಪ್ಪ, ತೊಳಿ ಸರ್, ತಗೊಳ್ಳಿ ಸರ್. ಬಂಪರ್ ಲಾಟ್ರಿ ಸರ್. ಬೇಡ ಬೇಡ ಅಂದ್ರೂ ತುಂಬಾ ಕಡ್ತೀಯಪ್ಪ. ಕೊಡುವಂತ ಟಿಕೆಟ್. ಗೌರಿ ಬಾ ಒಳಗೆ. ಗೌರಿ ಆಹಾ, ನಾನ್ ಬರಲ್ಲಪ್ಪ, ನೀವೇ ಹೊರಗಡೆ ಬಂದು ಊಟ ತೆಗೆದುಕೊಂಡು ಹೋಗಿ. ಊಟ ತಂದವಳು ಹೊರಗಡೆ ನಿಂತು ಕೊಟ್ಟು ಹೋಗ್ಬೇಕೆಂಬ ಕರಾರು ಏನಿಲ್ವಲ್ಲ, ಯಾಕೆ ಒಳಗಡೆ ಬರಲು ಹೆದರಿಕೆ? ಓಹೋ, ಹಾಗೇನಿಲ್ಲ. ಹೆದರ್ಕೊಳ್ಳೋದಕ್ಕೆ ನೀವೇನು ಹುಲಿ ಏನು? ಅಪ್ಪ ಬೇಗ ಊಟ ಕೊಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಓಹೋ, ಮಗಳನ್ನಗಲಿ ಕಾಲ ಕಳೆಯೋದು ನಿಮ್ ತಂದೆಗೆ ಸ್ವಲ್ಪ ತೊಂದರೆ ಅಂತ ಕಾಣುತ್ತೆ. ಹಾಗಲ್ಲ ಮಾವ, ಅಪ್ಪರದೇನೋ ಅರ್ಜೆಂಟ್ ಆಗಿ ಹುಬ್ಳಿಗೆ ಹೋಗ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಬೇಗ ಬಾಮ್ಮ ಅಂತ ಹೇಳಿದ್ರು, ಅದಕ್ಕೆ ಊಟ ತಂದಿದ್ದೀನಿ, ತಗೊಳ್ಳಿ ಮಾವ. ಹಾಗಿದ್ರೆ ಕ್ಯಾರಿ ಎತ್ಕೊಂಡು ಇಲ್ಲಿಗೆ ಯಾಕೆ ಬಂದೆ? ಮತ್ತೆ ನಿಮ್ಮಪ್ಪ ಊರಿಗೆ ಹೋದ ಕೂಡಲೇ ಹೇಳಿ ಕಳಿಸಿದ್ರೆ ನಾನೇ ನಿಮ್ ಮನೆಗೆ ಬರ್ತಾ ಇದ್ದೆ. ಇಬ್ರು ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಅಯ್ಯೋ ಬೇಡ ಮಾವ, ಮನೆಯಲ್ಲಿ ಅಪ್ಪ ಇಲ್ದಾಗ ನೀವು ಹಾಗೆಲ್ಲ ಬರಬಾರ್ದು. ಯಾಕೆ? ಮನೆಯಲ್ಲಿ ನಾನು ಒಬ್ಳೇ ಇರ್ತೀನಲ್ಲ, ಅದಕ್ಕೆ. ಓಹೋ, ಹಾಗಾದ್ರೆ ನೀನು ಈ ಮನೆಗೆ ಬರಬಾರ್ದು. ಯಾಕೆ? ಮನೆಯಲ್ಲಿ ನಾನು ಒಬ್ಬನೇ ಇರ್ತೀನಲ್ಲ, ಅದಕ್ಕೆ. ಯಾವಾಗಲೂ ಬರೀ ಇದೇ ಹುಡುಗಾಟ ಮಾತು ನಿಮ್ದು. ತಗೊಳ್ಳಿ, ಊಟ ಮಾಡಿ, ನನಗೆ ಗೊತ್ತಾಗುತ್ತೆ, ಹೋಗ್ತೀನಿ ನಾನು. ಅಮ್ಮ, ಹಾಗಾದ್ರೆ ನೀವು ಊಟ ಮಾಡಿ, ನಾನು ಹೋಗ್ತೀನಿ. ಗೌರಿ, 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 ದುಡಿದು ದಣಿದು ಬಂದ ನಾನು ನಿನ್ನ ನಿಲುವಾದ ಜಡೆಯನ್ನು ಹಿಡಿದು ಹೆಳೆದು ಹುಡುಗಾಟಿಕೆ ಆಡಿದಾಕ್ಷಣ ನನ್ನ ಬೇಸರವೆಲ್ಲ ಮಾಯವಾಗಿ ನಿನ್ನ ಬಾಳಿನ ಸುಂದರ ಆಶಾ ಗೋಪುರ ಕಟ್ಟುತ್ತಾ ಮೈಮರೆತು ಬಿಡುತ್ತೇನೆ. ಗೌರಿ, ನಾನು ಮೈಮರೆತು ಬಿಡುತ್ತೇನೆ. ಮಾವ, ಅಂತೂ ಈ ನಿನ್ನ ಆಶಾ ಗೋಪುರದ ಅಡ್ಡಗಲ್ಲಿ ಈ ಗೌರಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ನೀನಲ್ಲದೆ ಮತ್ಯಾರು? ಈ ಮುಗ್ಧ ಮನದ ಗೌರಿ, ಈ ನಾಟಕದ ನಾಯಕಿ, ಈ ಶೇಖರನ ಸೇವಕಿ. ಹೌದು ಮಾವ, ಯಾವತ್ತಿದ್ರು ಈ ಗೌರಿ ನಿಮ್ಮ ಸೇವಕಿನೇ. ಅಷ್ಟೇ ಅಲ್ಲ, ಇದು ನಮ್ಮಿಬ್ಬರ ನಿರ್ಧಾರ ಅಲ್ಲ ಮಾವ. ನಾವಿಬ್ರು ಚಿಕ್ಕವರು ಇರುವಾಗ್ಲೇ ಗುರು ಹಿರಿಯರು ಮಾಡಿದಂತ ನಿರ್ಧಾರ. ಇದು ನಾವು ಯಾವ ಕಾಲಕ್ಕೂ ಮರೆಯಲಾರ್ದೆ ನಮ್ಮ ಲಕ್ಷ್ಯದಲ್ಲಿ ಇಟ್ಕೊಳ್ಳೋದು ಅದು ನಮ್ಮ ಕರ್ತವ್ಯ ಅಲ್ವೇ ಮಾವ? ಅಂದ್ರೆ ನಿನ್ ಮಾತಿನ ಅರ್ಥ? ಓಹೋ, ಗೊತ್ತಾಯ್ತು ಬಿಡು. ಈ ಸೇವಕಿ ಸ್ಥಾನವನ್ನು ಮತ್ಯಾವ ಸೇವಕಿಗಾದ್ರೂ ಅರ್ಪಿಸ್ಬಿಟ್ಟೆ ಅಂದೆ ಅಲ್ವೇ ಗೌರಿ? ಈ ಶೇಖರನ ಮನದಲ್ಲಿ ಮೂಡಿದ ನಿನ್ನ ನಿರ್ಮಲವಾದ ಮೂರ್ತಿಯನ್ನು ಅಳಕಿಸಿ ಆ ಸ್ಥಾನವನ್ನು ಕ್ರಮಿಸುವ ಶಕ್ತಿ ಜಗತ್ತಿನಲ್ಲಿ ಯಾವ ಹೆಣ್ಣಿಗೂ ಇಲ್ಲ. ಒಂದೇ ಮಾತಿನಲ್ಲಿ ಹೇಳುತ್ತೇನೆ ಗೌರಿ, ಈ ಜಗತ್ತಿನಲ್ಲಿ ಬದುಕಿದರೆ ಇಬ್ಬರು ಜೊತೆಯಾಗಿ ಬದುಕೋಣ, ಸತ್ತರು ಇಬ್ಬರು ಜೊತೆಯಾಗಿ ಸಾಯೋಣ. ಈ ಮಾತು ನಿನ್ನ ಮುಡಿಯಲ್ಲಿರೋ ಮಲ್ಲಿಯಾಣಿಗೂ ಸತ್ಯ. ಹೌದಾ? ನೋಡಿ ಮಾವ, ಆದಷ್ಟು ಬೇಗ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸತಿಯನ್ನಾಗಿ ನನ್ನನ್ನು ಸ್ವೀಕಾರ ಮಾಡ್ಕೋಬೇಕು. ಇದೇ ನನ್ನ ಆಸೆ. ಸರಿ ಸರಿ. ಅಯ್ಯೋ, ಗೊತ್ತಾಯ್ತು, ಮನೇಲಿ ಅಪ್ಪ ಕಾಯ್ತಾ ಇರ್ತಾರೆ. ಗೌರಿ, ಹಾಗೆ ಹೊರಟ್ಬಿಟ್ಟಿಯಲ್ಲ.
ನನ್ನ ಮಾತಿನ ಮೋಡಿಯಲ್ಲಿ ಮೋಸಗೊಳಿಸಿ ಹಾಗೆ ಹೊರಟು ಹೋಗುವೆಯಾ? ನನ್ನೆಲ್ಲ ಬೇಸರ ಕಳೆಯುವ ನನ್ನ ಆಸೆ ಅರಗಣಿ ನಿನ್ನ ಮಧುರ ಕಂಠದಿಂದ ಒಂದು ಹೊರಸೂಸಬಾರದೆ ಸುಂದರವಾದ ಸಂಗೀತ. ಅಯ್ಯೋ ಮಾಮ, ನಾನು ಹಾಡ್ಬೇಕಾ? ಛೇ, ಹೋಗಿಯಪ್ಪ. ನನ್ನ ಹಾಡೋದಕ್ಕೆ ನಾಚಿಕೆ, ನಿನ್ನ ಹೃದಯದ ಗತ್ತಿಗೆ ರಾಜ ನಾನು, ನನ್ನ ಮುಂದೆ ಆಡಲು ನಾಚಿಕೆ. ಹಾಗಾದ್ರೆ ನನ್ ಜೊತೆಗೆ ನೀವು ಹಾಡ್ಬೇಕು ಅಂದ್ರೆ ಮಾತ್ರ ನಾನು ಹಾಡ್ತೀನಿ. ಆಗ್ಲಿ, ಹಾಡ್ತೀರಾ? ಗುಡಿ ಆಡೋಣ. ಸರಿ ಮಾಮ. ನನ್ನ ಚೆಲುವೆ ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕವಿತೆ ನನ್ನ ಸ್ನೇಹಕ್ಕೆ.
ಲೇ ಕಳ್ಳ ಯಾವಾಗ ಬಂದಿಯೋ? ಹತ್ತಿಗೆ ನೀನು ಕೈ ಕೈ ಹಿಡಿದುಕೊಂಡು ರಾಜ್ಕುಮಾರ್ ಭಾರತೀಯರಂತೆ ಪದ ಹಾಡುತ್ತಿರುವಾಗ ಉದಯ್ ಕುಮಾರ್ ಆದ ನಾನು ಮರಿಯಲ್ಲಿ ನಿಂತು ಎಲ್ಲವನ್ನು ಕೇಳಿದೆ. ಏನ್ರಿ ಅಂತ ನಮ್ಮ ರಾಜ ತುಂಬಾ ತುಂಟನಿದಾನಲ್ವೇನ್ರಿ? ಹೌದು ಅತ್ತಿಗೆ, ನನಗಿಂತಲೂ ಹೆಚ್ಚಿನ ತುಂಟರು ತುಂಟಾಟವಾಡುತ್ತಿರುವಾಗ ಸದ್ದಿಲ್ಲದೆ ಬಂದು ಕದ್ದ ಕೇಳಿದ ಆ ತುಂಟ ನಾನೇ. ಆಹಾಹಾಹಾ. ಕೇಳಿದೆ ಮಾವ, ನಮ್ ರಾಜ ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಿದ್ದಾನೆ ನೋಡಿ. ಹೌದು ಅತ್ತಿಗೆ, ಎಷ್ಟೇ ಆದ್ರೂ ಈ ನಿನ್ನ ಗಂಡನ ತಮ್ಮನಲ್ಲವೇನಮ್ಮ? ಹೌದೌದು. ಲೇ ಕಳ್ಳ ಹೋಗಿ ಊಟ ಮಾಡು. ಏ ಮೊದ್ಲೇ ಹೇಳ್ಬಾರ್ದೇನು ತಾ ಅತ್ತಿಗೆ, ನಾ ಊಟ ಮಾಡ್ತೇನಂತೆ. ಗೌರಿ ನೋಡು ಹೋಗೇ ಬಿಟ್ಟು ಹಾಗೆ. ಪರವಾಗಿಲ್ಲ ಬಿಡಿ, ನೀವೇ ತಗೊಂಡೋಗಿ. ಗೌರಿ, ರಾಜನ ಮಾತು ತಲೆಗೆ ಹಚ್ಕೋಬೇಡ ಗೌರಿ. ನಾನ್ಯಾಕೆ ಅವನ ಮಾತನ್ನ ತಲೆಗೆ ಹಚ್ಕೊಳಕ್ ಹೋಗ್ಲಿ? ಅವ್ನ್ ಬೇರೆದವನ, ನನ್ನ ಮೈನಾಗವನು. ಅಷ್ಟೇ ಅಲ್ಲ ರೀ, ನನ್ನ ಮಗ ಇದ್ದ ಹಾಗೆ. ಅವನ್ ಏನೇ ಮಾತಾಡಿದ್ರು ನಾನು ಯಾವುದೇ ಕಾಲಕ್ಕೂ ತಲೆ ಕೆಡಿಸ್ಕೊಳಲ್ಲ. ನೋಡಿ, ನನ್ಗೆ ಗೊತ್ತಾಯ್ತು, ನಾನು ಇನ್ ಬರ್ಲಾ? ಹಾ, ಮತ್ತೆ ಯಾವಾಗ ಈ ದೇವಿಯ ದರ್ಶನ? ಆದಷ್ಟು ಬೇಗ ನಾಳೆ ಇದೇ ಸಮಯಕ್ಕೆ ರೆಡಿ ಮಾಡಿಕೊಂಡು ಅಡಿ ಹೇಳ್ತೀನಿ ಈ ದೇವ ಮಂದಿರದಲ್ಲಿ, ಈ ದೇವರ ದರ್ಶನಕ್ಕಾಗಿ. ಹೌದೇ, ತಪ್ಪಿಸಬಾರದು. ನಾನ್ ತಪ್ಪಿಸಿದ್ರೆ ನೀವು ಕೇಳ್ತೀರಾ? ನೋಡಿ, ರಾಜನ್ ಕರ್ಕೊಂಡು ನೀವು ಊಟ ಮಾಡಿ, ಇದರಲ್ಲಿ ಕಾಫಿ ಇದೆ, ಅದನ್ನು ಕುಡಿ. ಸರಿ, ನಾನಿನ್ನು ಹೋಗಿ ಬರ್ತೀನಿ. ಬಾಯ್ ಮಾಮ. ಇಲ್ಲಿ ಯಾಕೆ ಬಂತು? ಶೇಖರ್ ಅಣ್ಣ ತಮ್ಮಂದಿರಿಬ್ಬರು ನನ್ನ ತಂದೆಯ ಕಡು ಒಳ್ಳೆಯ ಮಕ್ಕಳು. ಅಂದು ನನ್ನ ತಂದೆ ಈ ಊರ ಮಾಜಿ ಮುನ್ಸಿಪಲ್ ಪ್ರೆಸಿಡೆಂಟ್ನಾದಾಗ ನನ್ನ ತಂದೆಗೆ ಅವಮಾನ ಮಾಡಿ ಸೇಡು ತೀರಿಸಿಕೊಂಡ ಏನೇ ಮಕ್ಕಳು. ಸೇಡಿಗೆ ಸೇಡು, ರೇಟಿಗೆ ರೇಟು. ಇಂದು ನಾನು ಅವನ ಮನೆಗೆ ಕೇಡು ತಂದೊಡ್ಡುವ ಕಿಡಿಗೇಡಿ ಆಗಲೇಬೇಕು. ನಾಳೆ ಚಂದದಿ ಬಾಳು ಸಾಗಿಸುವ ಚಂದನದ ಗೊಂಬೆ ಗೌರಿ ನನ್ನ ಕಣ್ಣಲ್ಲಿ ನೆಟ್ಟೊಮ್ಮೆ ಹೇಗಾದರೂ ಒಂಚು ಹಾಕಿ ಸಂಚು ಮಾಡಿ ಅವಳ ಬಾಳನ್ನು ಹಾಳು ಮಾಡಲೇಬೇಕು. ನಾಗೇಶನಿಗೆ ಬಹಿರಂಗದಲ್ಲಿ ಸ್ನೇಹಿತನಾಗಿ ಅಂತರಂಗದಲ್ಲಿ ವೈರಿಯಾಗಿ ಅವನ ಮನೆತನದ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಲೇಬೇಕು. ನಾನು 10 ಲಾರಿಗಳ ಒಡೆಯ ಈ ಊರ ಮಾಜಿ ಮುನ್ಸಿಪಲ್ ಪ್ರೆಸಿಡೆಂಟರ ಏಕಮಾತ್ರ ಪುತ್ರ. ನಡಿ
ನನ್ನ ಹತ್ರ ನಿಮ್ಮೇನೈತೆ ಅಂತ ಕೆಲಸ? ಐತ್ರಿ ಅದಕ್ಕಾಗಿ ನಿಮ್ಮಿಂದ ನಾಯಿ ಬಂದಂಗ ಬರಕತ್ತೀನ್ರಿ. ಹೌದ್ರಾ? ಅದೇನೋ ತಲಗೋಣ ದೌಡ್ ಇಡ್ರಿ ಅಂತ ಅವಸರ ಐತಿ. ಯಾಕಂದ್ರ ಅಂಗಡಿ ಮಾಲ್ ತರಕ್ ಹೋಗ್ಬೇಕು. ಹೌದು ಮೊನ್ನೆ ವಿಜಯದಶಮಿ ದಿವಸ ನಿಮ್ದು ಏ ಏನ? ನಿಮ್ದು ಆ ಏನ? ನಿಮ್ದು ಓಪನಿಂಗ್ ಸೆರೆಮನಿ ಆಯ್ತಂತ್ರಿ. ಸಂತೋಷ ಆಯ್ತು ನೋಡ್ರಿ. ನಿಮ್ದು ಓಪನಿಂಗ್ ಸೆರೆಮನಿ ಆಯ್ತಂತಲ್ರಿ. ಎದದ? ಬೀಡಿ ಅಂಗಡಿ ನಿಮ್ಮವನ ಅಪಾರ್ಥ ಮಾಡ್ಕೋಬೇಡ. ಹೆಂಗ್ರ್ಯಾ? ಆದ್ರೆ ಖಾಲಿ ಕುಂತು ಏನ್ ಮಾಡೋದು? ನಮಗೂ ಟೈಮ್ ಪಾಸ್ ಆಗತ್ತಿದಿಲ್ಲ. ಅದಕ್ಕ ಒಂದು ಸಣ್ಣದ ಕಪಾಟ ತಗೊಂಡು ಅದ್ರಾಗ ಬೀಡಿ ವ್ಯಾಪಾರ ನಡೆಸಿನ್ ನೋಡ್ರಿ. ಹೆಂಗೈತಿ ನಿಮ್ ವ್ಯಾಪಾರ? ಏ ಬಾಳ್ ಜೋರ್ ನಡೆದೈತಿ ನೋಡ್ರಿ ಸದ್ಯಕ್ಕ. ಅಬ್ಬಾಬಾ ಬಾರಿ ನಡೆದೈತಿ ಬಿಡ್ರಿ ನಿಮ್. ಒಂದಕ್ಕೆ 200-300 ರೂಪಾಯಿ ಆಗೈತಿ. ಅಬ್ಬಾಬಾ 200-300 ಹೌದು. ಬಾರಿ ಐತಿ ನಿಮ್ ವ್ಯಾಪಾರ. ಆಗದ ಏನು ಮಾಡ್ತೈತಿ? ನಿಮ್ಮ ಹತ್ರ ಇರ್ತಿರಲ್ಲ ಹೆಣ್ಣ ಕಾಣಲಾರ್ದ ಮೂಳುಗಳು. ಹೋಗ್ಲು ಬಿಡ ನಿಮ್ಮವನ. ಅವ್ನು ಈಶೇನು ಭೇಟಿಯಾಗಿದ್ದ ನನಗ. ಅಯ್ಯೋ ತಡಿ ಇಟ್ಯಾಕ ಅವಸರ ಮಾಡ್ತಿ? ಹೆಂಗ ವ್ಯಾಪಾರ ಆಗೈತೆ ಅಂತ ಕೇಳು. ಹೆಂಗೈತಿ ವ್ಯಾಪಾರ? ಹೆಂಗ ಜೋರ ಅಂತ ಹೇಳು. ನಿಮ್ಮಂತ ಇರ್ತಲ್ಲ ಹೆಣ್ಣ ಕಾಣಲಾರ್ದ ಮೂಳುಗಳು. ಬರೀ ನಮ್ಮ ಕೈಲಿ ಬೀಡಿ ತಗೋತ ಬರ್ತಾರ, ನಮ್ಮ ಕೈ ಮುಡ್ತಾರ. ಆ ಒಬ್ಬ ತಿಂಡಿ ಬಿಡಿಸ್ಕೊಳ್ಳೋ ಸಂಬಂಧ ಬಂದು ವ್ಯಾಪಾರ ಮಾಡ್ತಾರ. ದಿನಕ್ಕ ಒಂದ 50 ಪಾನ್ ತಗೊಳಕರ ಬರ್ತಾರ. ಹೀಗಾಗಿ ನಮ್ಮ ವ್ಯಾಪಾರ ಜೋರ್ ನಡೆದೈತಿ. ಹೋಗ್ಲು ಬಿಡ ನಿಮ್ಮವನ. ಅವ್ನು ಈಶೇನು ಭೇಟಿಯಾಗಿದ್ದನ? ಬ್ಯಾಟ್ರಿ ಆಗೋದೇನು ಗೊತ್ತು ದೋಸ್ತ? ಈಗ ನಂದೇನು ಬೀಡಿ ಅಂಗಡಿ ಐತಿಲ್ಲ, ಆ ನನ್ನ ಬೀಡಿ ಅಂಗಡಿ ಕಪಾಟಿನ ಎದ್ರಿಗೆ ಅವನು ಇನ್ನೊಂದು ಕಪಾಟಿನಾಗ ಮಿಷನ್ ತಂದು ಇಟ್ಟಾನ. ನಾನು ನೋಡ್ಕೊತ ಅವ ಹೊಲಿತಾನ, ಅವಳು ನೋಡ್ಕೊತ ನಾ ಪಾನ್ ಕಡ್ತೀನ. ಇಬ್ರದು ಒಂದು ನಂಬರ್ ಮೌನಂಗ ನುಲಿಬಾಳ ಏನ್ ನಡ್ದೈತಿ ಅದರ ಹೇಳಿ ನುಲಿಲಿ ನಿಮ್ಮ ಮೌನ. ವ್ಯಾಪಾರ ನಿಮ್ಮ ಎಲ್ಲ ಕತ್ರಿ ವಾರದಾಗ 7 ದಿವಸ ನಾನು ಊರಾಗಿಲ್ರಿ. ಆಗ್ಲೇ ನಿನ್ನ ಎದುರಿಗೆ ಬಂದು ಒಯ್ದಿಟ್ನ. ಲೇ ಕತ್ರಿ, ಒಂದಲ್ಲ ಒಂದು ದಿನ ನಿನ್ನ ಮಿಷನ್ ನನ್ನ ಲೈಲ್ಯಾಂಡ್ ಲಾರಿ ಗಾಲಿ ತೆಳಗಾಗ್ತೈತಿಲೇ ಮಗ. ಆಗ್ತೈತಿ ಏನ? ಲಾರಿ ಗಾಲಿ ತೆಳಗ. ಹೌದಾ? ನೋಡವ ಅಂಕಪ್ಪ ಮತ್ತ ನೀನು ನಿಷೇಧಾಗ ಅವನು ಡಬ್ಬಿ ಬಿಟ್ಟು ನನ್ನ ಡಬ್ಬಿ ಕೂತಿಗಿದ್ಯೋ ಮರ. ನಮ್ದು ಕಪಾಟ ಸಾಣದ ನೀನು ಲಾರಿ ಹೊಡ್ತಕ ತಾಳೆ. ನೀನೇನಾರ ನಾನು ಹೇಳ್ದಂಗ್ ಕೇಳ್ತಿದ್ರ ನಿನ್ನ ಡಬ್ಬಿಗೂ ಗುದ್ದವನ. ನಡೂರಾಗ ಕಡದರ ಕಡಿಲಿ ಕರದರ ಬಿಡುವುದಿಲ್ಲ. ಸರದಾಗಿ ಮಗ ಅಲ್ಲ ನಮ್ಮೂರ ಯುವರಾಣಿ ಟಟ್ಟಾವ್ ಟಟ್ಟಾವ್ ಕಲ್ಯಾಣವಷ್ಟೇ ಟಟಟಾವ್ ಟಟಟಾವ್ ವರಯಾರು ಗೊತ್ತೇ ಹೋಗೋಗಿ ನೀ ಅಲ್ಲಿ ಮಾತಾಡ್ತಿ ಇಲ್ಲಿ ಮಾತಾಡ ಹಾರಿ ಮೋನ ಲೇ ಡ್ರೈವರ ಏನಲ್ಲ ಅದು ಹಾಡಗಲ 12 ಗಂಟೆಗ ಯಾರು ಇರ್ಲಾರ ಹೊತ್ನಾಗ ತಂದ ನಂದು ಗುದ್ದುತ್ತೀನಿ ಏನಲ್ಲ ಅದು ಗುದ್ದೋದು.
ನಿಮ್ಮ ಡ್ರೈವರ ಅಕ್ಕಿಗೆ ಆಯ್ಸ್ತೇನಲ್ಲಿ ಲೇ ಡ್ರೈವರ ಎಷ್ಟು ಸೊಕ್ಕಲಿ ನಿನಗ ನಿನ್ನ ಗಾಡಿ ನಂಬರ್ ಎಷ್ಟರಿ ಡಾಕ್ಯುಮೆಂಟ್ಸ್ ಎಲ್ಲ ಅದಲ್ಲ ತಾ ಲೈಸೆನ್ಸ್ ಇಲ್ಲಿ ಗಾಡಿ ಸೀಸ್ ಮಾಡಿ ಸ್ಟೇಷನ್ದಾಗ ಹಾಕಿ ಗೇರ್ ಬ್ಯಾಕ್ಸ್ ಮೇಲ್ಸ್ಬಿಡ್ತೀನಿ ಮೋನ್ ಅಲ್ರಿ ಸಾಬ್ರ ಹಂಗ ಯಾಕೆ ಮಾತಾಡಕೈತಿ ಗಾಡಿ ನಮ್ಮ ಇನ್ನು ಹೆಸರಿಗೆ ಆಗಿಲ್ಲ ಅದೇ ನಂಬರ್ ಏನಂತ ಹೇಳ್ರಿ ಸಾಬ್ರ ಆಗ್ಲೇ ಕೇಳ್ತಾರಲ್ಲ ಹೇಳ್ಬಿಡ್ತೀರಿ ಕೇಳ್ರಿ ಹೇಳ್ತಾನ ರೂಪಾಯಿ ತಗೊಂಡು ನಾ ಹೇಳ್ತೀನಿ ನೀ ಹಂಗನ KA36 C2963 ಹಾಕ್ರಿ ಕೇಸ್ ಅಲ್ರಿ ಸಾಬ್ರ ಅಂದಂಗ ಈ ಜಾನಕಿ ನಮಗ ರೀ ಅಡ್ಡಾಡಿ ನಂದು ನೆಟ್ಟು ಬೋಲ್ಟು ಟೈಟ್ ಆಗಿ ವೆಲ್ಡಿಂಗ್ ಆಗೋದ್ರೊಳಗ ಈ ಜಾನಕಿ ನಿಮಗೆ ಏನಾಗ್ಬೇಕಂತ ಕೇಳ್ತಲ್ಲ ರೀ ಈ ಜಾನಕಿ ನಮಗ ಕಸ ಒಡ ಹುಟ್ಟಿದ ಅಕ್ಕರ ಮಗಳೇ ಹೋಗೋ ನಿನ್ನ ಅಷ್ಟ ಅಲ್ಲ ಅಕ್ಕಿ ನನ್ನ ಸೋದರ ಸಸಿ ನನ್ನ ಮುಂದಿನ ಮಡಲೇಕೆ ಹೋಗೋ ನಿನ್ನ ಇವನು 3ನೇ ನಂಬರ್ ಮಾಮ ಇವ ಯಾಣೆ ಮಾಮ ಅಂದ್ರೆ ಅದೆಲ್ಲ ನಿಲ್ಲಿರ್ಬೇಕು ಮಾಮ ಬಿಡ್ಬೇಡ ಅಲ್ರಿ ಸಾಬ್ರ ಇಕ್ಕಿ ನಿಮ್ಮ ಮುಂದಿನ ಮಡದಿ ಅಂತ ಹೇಳ್ತಾರ ನೀನು ಮಾಡಿದಿ ಬ್ಯಾರೆ ಇರ್ತಾಳೆ ಏನಕ್ಕೆ ಅದೆಲ್ಲ ಬೇಕಾಗಿಲ್ಲ ನಿಲ್ದು ಸಾವಿರ ಮಾತಾಡಕ್ ಹೋಗ್ಬೇಡ ಮಾಮ ಹಾಕು ಅವನ ಮೇಲೆ ಕೇಸ್ ಮೊದಲು ಬಿಡ್ಬೇಡ ಹಾಕ ಏ ಗಪ್ಪ ನಿಂದ್ರ ನಿಮ್ಮವನ್ ಎದ್ಕೋದ್ರ ದಡ್ಡಾಡಿ ನನ್ನ ಗಾಡಿ ತಂದು ನೀನು ಡಬ್ಬಿಗೆ ಗುದ್ದಿದ ಮ್ಯಾಲ ಕುಂದಿರ್ಸಿ ಕೇಸ್ ಹಾಕ್ಲಿ ನೀ ಹಾಕು ಅಂದ ಕೊಳ್ಳೆ ಸುಮ್ಮನೆ ಎಲ್ಲಿ ಬೇಕಲ್ಲ ಎಲ್ಲಿ ಬೇಕಂಗ ಹಾಕಕ್ ಬರ್ತೈತಿ ಅನ್ಕೊಂಡೇನು ಅದಕ್ಕೂ ಒಂದು ಟೈಮು ಜಾಗ ಅನ್ನೋದು ಇರ್ತೈತ ನಿಮ್ಮ ಮಾಮ ಈಗ ಅವನ ಮೇಲೆ ಹಾಕಕ್ ಬರಂಗಿಲ್ಲ ಈಗ ಹಾಕಕ್ ಬರಲ್ಲ ಅವತ್ತಂದ ಗುದ್ದರ ಗುದ್ಲಿ ಅವಾಗ ಹಸುರ ಅಂತ ಈಗ ಬಾ ಮನೆಗೆ ಹೋಗೋಣ ಮಾಮ ನೀ ನಡಿ ನಾ ಕಿರಾಣ ಅಂಗಡಿ ಹೋಗಿ ಮಾಲ್ ತಗೊಂಡ್ ಬರ್ತೀನಿ ನನ್ನ ಕಳಿಸಿ ನೀನ್ ಇಲ್ಲಿ ಡ್ರೈವರ್ ಕೂಡ ಮಾತಾಡ್ಕೊಂಡು ನಿಲ್ಬೇಡ ಇಲ್ಲಪ್ಪ ಮನೆಯಿಂದ ಬಂದ ಮೇಲೆ ನಾನು ಗುದ್ದುತ್ತೀನಿ ನೋಡಪ್ಪ ಜಲ್ದಿ ಬಾರಪ್ಪ ನೋಡ್ತೀನಿ ಮನೆ ಬಂದ್ರೆ ನೀ ಗುದ್ದಲಂದ್ರೆ ನಿನಗೆ ಕಿತ್ತು ಕೈ ಹಾಕೊಡ್ತೀನಿ ಅಲ್ರಿ ಈಗ ನೀವು ಮಾತಾಡಕಟ್ಟಿರನ ಹೌದು ಯಾಕೋ ನಮ್ ಬುರಮ್ಮ ಅವನ ಅಂಗಡಿ ಹೋಗ್ಬೇಡ್ರಿ ಯಾಕಂದ್ರ ಒಂದು ಕೆರಡಾಗ್ತಾನ ಏನು ರೇಟ್ ಒಂದ್ ಹಾಕಿದ್ರ ಪಾಡಾಯ್ತು ಪಡಿತಕ್ಕ ಡಬಲ್ ರೇಟ್ ಆಗ್ಬಾರ್ದ್ರಿ ಬಂದೆ ಗಾಳಿ ಬಿಟ್ಟದ ಮತ್ತೆ ಏನ್ ಮಾಡ್ತಾನೆ ಇಲ್ಲ ಅವನ ಒಂದು ಕೆರಡ ಹಾಕಿರ್ಬೇಕು ನಾನು ಯಾವಾಗಲೂ ಒಂದು ರೇಟ್ ಮಾಡಿ ಹಾಕ್ತಾನ ಅನಿಸ್ತೇನ ಸರಿ ಮಾಡ
ಬಿಡಪ್ಪ, ಕಲಿಯೋದಂತೂ ಬಿಟ್ಬಿಟ್ರಿ, ಈಗ ನಡ್ಸಪ್ಪ ಕಾಯಕ. ನಿನಗೆ ಗೊತ್ತಲ್ಲ ಹೆಂಗಪ್ಪ, ನಮ್ಮ ಸಂಗಮ ಈಶ್ವರನ್ ಗಾಡಿಯಲ್ಲಿ ಇದ್ದೀನಪ್ಪ, ಈ ಲಾರಿ ಓಡಿಸಕತ್ತೀನಪ್ಪ. ಅಂತೂ ಲಾರಿ ನಡ್ಸಕ ನಿಂತಿ ಅನ್ಬಾರ್ದಪ್ಪ, ಆದ್ರೆ ನೋಡಿ ನಡ್ಸ. ಲೈಸೆನ್ಸ್ ತೆಗ್ಸಿ ಅನ್ನ ಹೆವಿ ಲೈಸೆನ್ಸ್ ತೆಗಿಸಿನಿ ಹೆಂಗಪ್ಪ. 18 ಆದ ಕೂಡಲೇ ಲೈಸೆನ್ಸ್ ಸಿಕ್ಬಿಡ್ತೈತ್ರಿ. ಅವನ ಸಿಕ್ಕ ಗಾಡಿ ನಡ್ಸಕ್ ಶುರು ಮಾಡಿಬಿಡ್ತಾರ ನೋಡ್ರಿ. ನೋಡಿ ಶೇಖರ್, ಮೊದಲು ಸಣ್ಣ ಗಾಡಿ ನಡ್ಸಪ್ಪ, ಆಮೇಲೆ ದೊಡ್ಡ ನಡ್ಸವತ್ತಿ ಅಂದಂಗ. ನಿನಗೂ ಮುತ್ತಜ್ಜ ಮಗಳು ಗೌರಿಗೂ ಮದುವೆ ಸುದ್ದಿ ಕೇಳಿದೆ, ಹೌದಾ? ಹೌದಪ್ಪ, ಆದ್ರೆ ನಮ್ಮ ಅಣ್ಣನ ವಿದ್ಯಾಭ್ಯಾಸ ಮುಗಿದು ಅವನ ಮದುವೆ ಆದ ನಂತರ ನನ್ನ ಮದುವೆ. ಪಾಪ ಹಣ್ಣಂಗಾಗಿ ಬಹಳ ಕಷ್ಟ ಪಡ್ತಾ ಇದೆಯಪ್ಪ. ಈ ಶ್ರೀ ಕರಿಗೋಳೇಶ್ವರ ನಿನ್ಗೆ ಒಳ್ಳೇದ್ ಮಾಡಿ. ಅಂತೂ ನೀನು ನಮ್ಮ ವೃತ್ತಿ ಬಂದವ 1/2 ಹೊಡೆದೋಗೋಣ ಬಾ. ಹೆಂಗಪ್ಪ 1/2 ಅಂದ್ರೆ ಏನು? ಶಾಪ ಅಪರ್ಥ ಮಾಡ್ಕೋಬೇಡು. ಆಯ್ತಾಯ್ತು, ನಡಿಯಪ್ಪ ಹೋಗೋಣ. ಇಷ್ಟೊತ್ತಾದ್ರೂ ಬರ್ಲಿ ನಾಗೇಶ್, ನನ್ನ ಜೊತೆ ಕಣ್ಣು ಮುಚ್ಚಾಲೆ ಆಡುವ ಧೈರ್ಯ ನಿಮಗಲ್ಲದೆ ಬೇರೆಯವ್ರಿಗುಂಟೆ? ಹಾ, ಅದು ಬಿಡಿ. ಊರಿಂದ ಯಾವಾಗ ಬಂದ್ರಿ? ಮೊನ್ನೆಯೇ ಬಂದೆ ಗೀತಾ, ನಿನಗೊಂದು ಹ್ಯಾಪಿ ನ್ಯೂಸ್. ಏನದು? ನಾನು ಊರಿಂದ ಬಂದ ದಿನ ಒಂದು ಲಾಟ್ರಿ ಟಿಕೆಟ್ ಕೊಂಡಿದ್ದೆ. ಬಂಪರ್ ಪ್ರೈಸ್ 1 ಲಕ್ಷ ರೂಪಾಯಿ ಎತ್ತಿದೆ. ಅಂತೂ ತಾವೀಗ ಲಕ್ಷಾಧೀಶ್ವರ ಲಕ್ಷ್ಮೀಪತಿ ನಾಗೇಶ್ ರಾಯರು ಅನ್ನಂಗಾಯ್ತು. ನನ್ನ ಭಾಗದ ಭಾಗ್ಯಲಕ್ಷ್ಮಿಯೇ ನೀನಿರುವಾಗ ಲಕ್ಷದೀಶ್ವರನಾಗದೆ ಇರುತ್ತೇನೆ. ನಾಗೇಶ್, ನೀವು ಬೇಗನೆ ಬಾರದಕ್ಕಾಗಿ ನಾನು ಎಷ್ಟು ಭಯಗೊಂಡಿದ್ದೆ ಗೊತ್ತಾ? ಎಲ್ಲಿ ನನ್ನನ್ನ ಮರೆತು ಬಿಟ್ಟಿದ್ರೇನೋ ಅಂದ್ಕೊಂಡಿದ್ದೆ. ಹಾ ಹೌದು, ನಿಮಗೊಂದು ಹ್ಯಾಪಿ ನ್ಯೂಸ್ ಇದೆ. ಏನದು? ಬೇಗ ಹೇಳು ಗೀತಾ. ನಾಗೇಶ್, ನೀವೀಗ ಲಕ್ಷ್ಮೀಪತಿ ರಾಯರಾಗಿದ್ದೀರಾ, ಅದರ ಜೊತೆಗೆ ಒಂದು ಮಗುವಿನ ತಂದೆ ಕೂಡ ಆಗಿದ್ದೀರಾ. ಗೀತಾ, ನೀನು ಮದುವೆಗಿಂತ ಮುಂಚೆ ಗರ್ಭಿಣಿ. ಯಾಕೆ ಭಯಪಡ್ತಾ ರಾಜ? ಅಂದು ನಾನು ಈ ಗರ್ಭಧಾರಣೆಗೆ, ನಮ್ಮ ಪ್ರೀತಿಗೆ ದೌತ್ಯಕವಾದ ಈ ಗರ್ಭ ಬೇಡ ಬೇಡ ಅಂತ ನಾನು ಎಷ್ಟು ಕೇಳ್ಕೊಂಡ್ರು ಕೂಡ ಅಂದು ಮುಂದುವರೆದು ಅಂದಿನ ಮುಂದೆ ಬಂದಿದ್ದಕ್ಕೆ ಕಾರಣ ಈ ಸ್ಥಿತಿಗೆ ಕಾರಣವಾಯಿತು. ಗೀತಾ, ಅದಕ್ಕೂ ಇಷ್ಟು ಮಾಡಬೇಕೆ? ಈ ಕೆಂದವರೇ ಎದರಿದರೂ ನನ್ನ ಹೇಮ. ಮಕ್ಕಳನ್ನೆತ್ತಿಕೊಂಡು ಮದುವೆ ಆಗುವರೆಷ್ಟೋ ಜನರಿರುವಾಗ ನಾವೇಕೆ ಭಯ ಪಡಬೇಕು? ಮುಂದಿನ ವಾರವೇ ಶುಭ ಗಳಿಗೆಯ ಶುಭ ಸಂಭ್ರಮದಿ ಸಾಗಲಿ ನಮ್ಮಿಬ್ಬರ 1000 ವರ್ಷದ ಬಂಧನ, ಸತಿಪತಿಗಳೆಂಬ ಸಂಬಂಧ. ಅಬ್ಬಾ, ನನಗೀಗ ನನ್ನ ಮನಸ್ಸಿಗೆ ಶಾಂತಿ ದೊರಕಿತು. ಹಾ ನಾಗೇಶ್, ಬನ್ನಿ ಹಾಗಾದ್ರೆ ನಮ್ಮ ಮನೆಗೆ ಹೋಗೋಣ. ಈ ಸಂತೋಷಕ್ಕೆ ನಿಮ್ಗೊಂದು ಪಾರ್ಟಿ ಕೊಡ್ತೀನಿ. ಪ್ರೇಮದ ಹಸಿವಿಗಾಗಿ ತೊರೆಯುತ್ತಿದೆ ನನ್ನ ಮನ, ಅದಕ್ಕಾಗಿ ತಮ್ಮ ಹಸಿವನ್ನ ಹಿಂಗಿಸಿಕೊಳ್ಳುವ ಮಾಗಿದ ಹಣ್ಣು ತಮ್ಮದಾಗಿರ್ಬೇಕಾದ್ರೆ ನೀವು ಇಷ್ಟಪಟ್ಟಂತೆ ಮಾಗಿದ ಹಣ್ಣನ್ನ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬಹುದಲ್ಲ. ಜೀವದ ಜ್ಯೋತಿ
ಗೀತಾ ಹಿಂದೆ ಕಾಲೇಜ್ ಕಲಿಯುವಾಗ ನಾ ಕೈ ಮಾಡಿ ಕರೆದಾಗ ಓಡೋಡಿ ಬಂದು ನನ್ನ ತೋಟಕ್ಕೆ ತಪ್ಪಿ ನನ್ನನ್ನು ಕೈ ಹಿಡಿಯಿರಿ ಎಂದು ಕರುಬಿದ ಕನ್ಯೆ. ಇಂದು ನನ್ನ ಸ್ನೇಹಿತ ನಾಗೇಶನ ಪ್ರಣಯದ ರಾಣಿ. ಅಂತೂ ನಾಗೇಶನೊಂದಿಗೆ ಸತಿಸ್ಥಾನವನ್ನು ಆಕ್ರಮಿಸಿದ ಗೀತಾಳೊಡನೆ ಕದ್ದು ಕಾಮದಾಟವಾಡಲು ತುಂಬಾ ಅನುಕೂಲವಾಯಿತು. ಅವಳೇನಾದರೂ ನನ್ನ ಆಸೆಯನ್ನು ಈಡೇರಿಸಲು ನಿರಾಕರಿಸಿದ್ದೇ ಆದರೆ ಹಿಂದೆ ಅವಳ ವ್ಯಭಿಚಾರದ ವ್ಯವಹಾರವನ್ನೆಲ್ಲ ಹೇಳಿ ಅವಳ ಬಾಳನ್ನು ಬರಡು ಮಾಡಿಬಿಡಲೆ. ಗೀತಾ ಹೆಸರಿಗೆ ಮಾತ್ರ ನಾಗೇಶನ ಸತಿ, ಅಂತರಂಗದಲ್ಲಿ ಈ ಸಂಗಮೇಶನ ಪ್ರೇಯಸೆ. ನಾಗೇಶ್, ಇನ್ನೊಮ್ಮೆ ನಿನ್ನ ತಂದೆ ನನ್ನ ತಂದೆಯ ಮೇಲೆ ಕಾರಿದ ಪ್ರತೀಕಾರದ ಸೇಡನ್ನು ತೀರಿಸಿಕೊಳ್ಳಲು
ಛೆ, ನನ್ನ ಮನಬೇಕು ಇಷ್ಟೊಂದು ದುರ್ಬಲವಾಗುತ್ತಿದೆ. ಗೌರಿಯ ಮೋಹದಲ್ಲಿ ಮೈಮರೆತು ಅದೇಕೋ ನನ್ನ ಮನ ಕೆಟ್ಟ ವಿಚಾರಕ್ಕೆ ಇಡುತ್ತಿದೆ. ಚೆಲುವೆಯ ಚೆನ್ನಾರಿ ನನ್ನ ಗೌರಿ, ಅವಳ ಹಾಲಿಂಗನದಲ್ಲಿ ಅದೆಂತ ಆನಂದ. ಅವಳ ಹಂಗ ಸುಖಕ್ಕಾಗಿ ಹಾತೊರೆಯುತ್ತಿದೆ ನನ್ನ ಮನ. ಎಂದಾದರೂ ಒಂದಿನ ಮಡದಿಯಾಗುವ ಗೌರಿಯ ದೇಹದ ಸುಖವನ್ನು ಹಿಂದೆ ಸವಿದರೆ ತಪ್ಪೇನು? ಹೌದು, ಹಿಂದೆ ಗೌರಿಯ ಮನೆಗೆ ಹೋಗಿ ನನ್ನ ಆಸೆಯನ್ನರವಿ ಅವಳ ಪ್ರೇಮ ಹೊಯ್ಯಾಲೆಯಲ್ಲಿ ಕುಳಿತು ಜೋಕಾಲಿ ಆಡಿ ಅವಳೊಟ್ಟಿಗೆ ನಾನು ಸುಖದ ಸೋಪಾನವನ್ನೇರಿ ಶಮನಗೊಳಿಸಬೇಕು ನನ್ನ ದೇಹದಲ್ಲಿದ್ದ ದಾಹವನ್ನು. ಗೌರಿ, ಬಾ ಗೌರಿ. ಏನ್ ಮಾಮ? ಗೌರಿ, ಒಂದ್ ಮಾತು ಗೌರಿ. ಏನ್ ಹೇಳಿ ಮಾಮ ಅದು? ಛೆ, ಏನಿಲ್ಲ ಬಿಡು ಗೌರಿ. ಮಾಮ, ನೀನ್ ಏನಿಲ್ಲ ಅಂತ ಹೇಳಿದ್ರು ನಿಮ್ಮ ಮಾತನ್ನು ನಾನಿನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಕೊಂಡಿದೀಯ. ಯಾಕಂದ್ರೆ ಈ ನಿಮ್ಮ ಮನಸ್ಸಿನ ಗುದರಿ ಕಡಿವಾಣವಿಲ್ಲದೆ ಇಷ್ಟು ವೇಗವಾಗಿ ಜೀತಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ. ಅಂತೂ ಈ ನಿಮ್ಮ ಮನ ಎಂಬ ಮಲ್ಲಿಗೆಯ ಹೂವು ಇಷ್ಟು ಬೇಗ ಅರಳುತ್ತಂತ ತಿಳ್ಕೊಂಡಿರ್ಲಿಲ್ಲ. ಗೌರಿ, ನಿನ್ ಮಾತು ಮತಿವಂತರಿಗೆ ಈ ಮಾತು ಬೇಗ ಅರ್ಥವಾಗುತ್ತೆ ಮಾವ. ಯಾಕಂದ್ರೆ ಯೌವನ ಎಂಬ ಈ ಹುಚ್ಚು ಹೊಳೆಯಲ್ಲಿ ಪ್ರೇಮ ಎಂಬ ಈಜು ಗಾಯವನ್ನು ಕಟ್ಟಿಕೊಂಡು ಈಜುತ್ತಿರುವಾಗ ಮುಂದೆ ಬರುವ ಅಬ್ಬರದ ತೆರೆಗಳ ಅರಿವು ಅವನಿಗೆ ಇಲ್ಲದಂತಾಗುತ್ತೆ. ಅದಕ್ಕೆ ಗೌರಿ, ನಿನ್ ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ ಗೌರಿ. ಮಾವ, ಹಾಲಿಗೆ ಆಸೆ ಪಟ್ಟು ನೆಲುವಿಗೆ ಜಿಗಿದಾಗ ಬೇಕು. ಈ ಮನೆಯಲ್ಲಿ ಆ ಹಾಲಿನ ಪಾತ್ರೆ ಒಂದು ಬಿಟ್ಟು ಏನೂ ಇಲ್ಲ, ಇಲ್ಲಿ ಯಾರೂ ಇಲ್ಲ ಅಂತ ಭಾವಿಸಿದಂತೆ. ಆದ್ರೆ ಮರೆಯಲ್ಲಿ ನಿಂತ್ಕೊಂಡು ನೀವು ಮಾತಾಡೋ ಮಾತನ್ನ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಮಾವ. ನೀನ್ ಅಂದುಕೊಂಡಂತೆ ಅದೇಕೋ ನನ್ನ ಮನ ಕಡಿವಾಣ ಕಳಚದ ಕುದುರೆಯಂತೆ ಓಡುತ್ತಿದೆ ನಿನ್ನ ಬೆಳವಣಿಗೆ. ನಿನ್ನ ಸೌಂದರ್ಯ ಸಾನ್ನಿಧ್ಯ ಹಮಲಿನಲ್ಲಿ ಮೈಮರೆತು ನಾನು ಮಂಕನಾಗಿರುವೆ ಗೌರಿ, ನಾನು ಮಂಕನಾಗಿರುವೆ. ಮಾವ, ಇದರಲ್ಲಿ ನಿಮ್ಮದು ಯಾವ ತಪ್ಪೇ ಇಲ್ಲ, ಎಲ್ಲ ವಯೋಧರ್ಮ. ಯಾಕಂದ್ರೆ ಈ ಸಂಸ್ಕೃತಿ ಅನುಸಾರವಾಗಿ ಈ ಮದುವೆ ಎಂಬ ಕಟ್ಟಡ ಒಂದು ಇದೆಯಲ್ಲ, ಅದರ ದಾಟಿ ಮುನ್ನುಗ್ಗುವುದಕ್ಕೆ ಆಗುತ್ತೇನೋ ಮಾವ? ಗೌರಿ, ಎಂದಾದರೂ ಒಂದರ ನೀ ನನ್ನ ಸತಿ ಅಂದ ಮೇಲೆ ಮುಂಬರುವ ಶುಭ ಸಂದರ್ಭಕ್ಕೆ ಹಿಂದೆ ಹಾತರ ಪಟ್ಟರೆ ತಪ್ಪೇನು? ಕೊಂಡು ತಿಂದರೆ ಯಾವ ಭಯವೂ ಇಲ್ಲ, ಆದ್ರೆ ಕದ್ದು ತಿಂದರೆ ಆ ತೋಟದ ಕಣ್ಣಿಗೆ ಬಿದ್ರೆ ಆ ತೋಟದ ಮಾಲಕನ ಕೊಡುವ ಹೇಟಿಗೆ ನಾವು ಬಲಿಯಾಗಬೇಕಾಗುತ್ತೆ ಅಷ್ಟೇ. ಛೆ, ಸುತ್ತಿ ಬಳಸಿ ಮಾತನಾಡುವಲ್ಲಿ ಏನು ಪ್ರಯೋಜನವಿಲ್ಲ. ಒಟ್ಟಾರೆ ನನ್ನ ಆಸೆ ಫಲಿಸಲಾರದು. ಹಾಗೆಲ್ಲ ಮಾವ, ಮದುವೆ ಆಗೋದಕ್ಕಿಂತ ಮುಂಚೆ ಇವಳೇ ನನ್ನ ಸತಿ ಅಂತ ತಿಳಿದುಕೊಳ್ಳುವುದು ಮೂರ್ಖತನ ಅಲ್ವೇನೋ ಮಾವ? ಗೌರಿ, ಅಂತೂ ನನ್ನ ಮೇಲೆ ನಿನಗೆ ಅನುಮಾನ. ಹೋಗ್ಲಿ ಬಿಡು ಗೌರಿ. ಅದೇಕೋ ನನ್ನ ಮನಸ್ಸು ಇಂದು ಹೊಲಸು ವಿಚಾರ ಹೊಳೆಯಲ್ಲಿ ಮುಳುಗಿ ಹೋಯಿತು ಏನೋ. ಇಲ್ಲಿವರೆಗೆ ನಡೆದಿದ್ದು ನಾನೊಂದು ಕನಸು ಎಂದು ಭಾವಿಸುತ್ತೇನೆ. ಚೇಚಿ ಮಾವ, ನೀವು ನನ್ನ ಪಾಲಿನ ಆರಾಧ ದೈವ. ನೀವು ನನಗೆ ಮೋಸ ಮಾಡಲಾಗುತ್ತೆ? ಇಲ್ಲ ಮಾವ, ಇಲ್ಲ. ನೀವು ಎಂದಿಗೂ ನನಗೆ ಮೋಸ ಮಾಡುವುದಿಲ್ಲ. ಯಾಕಂದ್ರೆ ನನ್ನ ಪಾಲಿನ ದೇವರು ನೀವು. ನೀವು ಈ ಮಾಸೇನೋ ಅಸಮಾಧಾನ ಆಗದೇವಿ. ನೋಡಿ ಮಾವ, ಎಂದಾದರೂ ಒಂದು ದಿನ ನಾನು ನಿಮ್ಮವಳಾಗುವಳು ಅಲ್ವೇ ಮಾವ? ಅದಕ್ಕಾಗಿ ಈ ನಿಮ್ಮ ಪ್ರೀತಿ ಎಂಬ ಮಂಚವನ್ನೇರಿ ಈ ನಿಮ್ಮ ಹೂವಿನ ಹಾಸಿಗೆ ಮೇಲೆ ಪಡವರಿಸಿ ನಿಮ್ಮ ಆಸೆಯನ್ನು ಈಡೇರಿಸುವಳು ನಾನಾಗ್ತೀನಿ. ಅಷ್ಟೇ ಅಲ್ಲ, ಮುಂದೆ ನಿಮ್ಮ ಸತಿ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಳು ನಾನಾಗ್ತೀನಿ. ಹೌದು ಮಾವ, ನಿಮ್ಮ ತೃಪ್ತಿ ನನ್ನ ತೃಪ್ತಿ. ಯಾಕಂದ್ರೆ ಈ ನನ್ನ ದೇಹವನ್ನು ನಾನೇನು ಬೇರೆಯವರಿಗೆ ಅರ್ಪಿಸ್ತಾ ಇದ್ದೇನೇನು, ಅನ್ಯವರಿಗೆ ಅಲ್ಲ, ಮುಂದೆ ನನ್ನ ಭಾವಿ ಪತಿಯಾಗುವ ನನ್ನ ಮಾವನಿಗೆ. ಅಂಥದ್ರಲ್ಲಿ ತಪ್ಪೇನಿದೆ? ಬನ್ನಿ ಮಾವ, ಒಳಗೋಗೋಣ.